ಪ್ರಮುಖವಾಗಿ ಈತ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಅತ್ತ ಬಳ್ಳಾರಿ ಜೈಲಿನಲ್ಲಿ ಟೆನ್ಷನ್, ಈಗಿನಿಂದ ಅಸಲಿ ಟೆನ್ಷನ್ ಶುರುವಾಗಿರೋದು. ಆರೋಗ್ಯದಲ್ಲಿ ದಿಢೀರ್ ಏರ್ಪೇರ್ ಆಗೇ ಆಗುತ್ತೆ. ಈಗ ಜೈಲಿನಲ್ಲಿ ಕಾಟೇರನಿಗೆ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಾ? ಅಯ್ಯೋ, ಚಾರ್ಜ್ ಶೀಟ್ನಲ್ಲಿ ಏನಿದೆ ಅಂತಂದರೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ದರ್ಶನ್ ಏನು ಹೇಳಿಕೆ ಕೊಟ್ಟಿದ್ದಾರೋ ಅದೇ ಇರುತ್ತೆ. ಅವ್ರು ಏನು ಕೃತ್ಯವನ್ನು ಎಸಗಿದ್ರು ಅದೇ ಇರುತ್ತೆ. ಎಕ್ಸ್ಟ್ರಾ ಅಡಿಷನಲ್ ಆಗಿ ಏನು ಸೇರಿಸೋದಿಲ್ಲ ತನಿಖಾಧಿಕಾರಿಗಳು. ಅವತ್ತು ಏನಾಯಿತು, ಯಾರು ಏನು ಮಾಡಿದ್ರು, ಯಾರ ಪಾತ್ರ ಎಂಥದ್ದು ಅನ್ನೋದನ್ನು ಮಾತ್ರ ಉಲ್ಲೇಖ ಮಾಡಿರ್ತಾರೆ. ಇದರಿಂದ ದಿಢೀರ್ ಏರುಪೇರು ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಉತ್ತರ ಇಲ್ಲ. ಅಂದರೆ ನೋಡಿ, ಈಗ ಪ್ರಮುಖವಾಗಿ ಒಂದಷ್ಟು 5 ನೋಡಿ, ಈಗ ಡಾಕ್ಟರ್ ಟೀಮ್ ಹೋಗ್ತಾ ಇದೆಯಂತೆ ಒಳಗಡೆ. 5 ಜನರ ಟೀಮ್ ಬಳ್ಳಾರಿ ಜೈಲಿನ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಏರುಪೇರು ಆಗಿದೆಯಂತೆ ಆರೋಗ್ಯದಲ್ಲಿ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತೇಳಿ. ನೋಡಿ, 5 ಜನ ಬಳ್ಳಾರಿ ಜೈಲಿನ ಒಳಗಡೆ ಹೋಗ್ತಿದ್ದಾರೆ ಈಗ ಆರೋಗ್ಯವನ್ನು ತಪಾಸಣೆ ನಡೆಸೋದಕ್ಕೆ ಅಂತೇಳಿ. 5 ಜನರ ತಂಡ ಹೋಗಿದೆ. ಅಂದರೆ ಇಲ್ಲಿ ಚಾರ್ಜ್ ಶೀಟ್ ಅಂದರೆ ಏನು, ತನಿಖೆ ಹೇಗೆ ಮಾಡಿದ್ದಾರಲ್ಲ ಅದನ್ನು ಯಥಾವತ್ತಾಗಿ ಅದನ್ನು ಕೋರ್ಟ್ಗೆ ತಿಳಿಸಿದ್ದಾರೆ. ಅದು ಲಿಖಿತ ರೂಪದಲ್ಲಿ ತಿಳಿಸಿರುವಂಥದ್ದು. ದೋಷಾರೋಪ ಪಟ್ಟಿ ಅಂದರೆ ಕೃತ್ಯ ನಡೆದಿದೆಯಲ್ಲ, ಹೇಗೆ ನಡೀತು, ಯಾವಾಗ ನಡೀತು, ಎಷ್ಟೊತ್ತಿಗೆ ನಡೀತು, ಯಾಕೆ ನಡೀತು, ಯಾರೆಲ್ಲ ನಡೆಸಿದ್ರು, ಇಷ್ಟನ್ನು ಕೂಡ ಅದನ್ನು ಮೆನ್ಷನ್ ಮಾಡಿ ಅದನ್ನು ಚಾರ್ಜ್ ಶೀಟ್ ಫೈಲ್ ಮಾಡಿದೆ. ಅದನ್ನು ಲಿಖಿತ ರೂಪದಲ್ಲಿ ಕೋರ್ಟ್ಗೆ ತಿಳಿಸಿರುವಂಥದ್ದು ಅಷ್ಟೇ. ಇದರಲ್ಲಿ ಟೆನ್ಷನ್ ಆಗುವಂಥದ್ದೇನು, ಮಾಡಿರೋದನ್ನೇ ಅಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಸಾಕ್ಷಿ ಸಮೇತ ಆಮೇಲೆ ನಿಮಗೆ ಟೆಕ್ನಿಕಲ್ ಎವಿಡೆನ್ಸ್, ಆಮೇಲೆ ಮೆಡಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್, ಎಲ್ಲವೂ ಎವಿಡೆನ್ಸ್ಗಳನ್ನ ಫಿಸಿಕಲ್ ಈಗಾಗಲೇ ಸಲ್ಲಿಕೆ ಆಗಿದೆ. 3000 ಎಕ್ಸ್ಟ್ರಾ ಪೇಜಸ್, ಹತ್ರ 4000 ಪೇಜಸ್. ಇದೀಗ ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, 3 ಬಚಾವಾಗ್ತಾರೆ. 14 ಆರೋಪಿಗಳ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿಯವರ ರಕ್ತದ ಕಲೆ ಇದೆ. ಅಲ್ಲಿಗೆ ಗೋವಿಂದ. ದರ್ಶನ್ ಪವಿತ್ರ ಗೌಡ ಧರಿಸಿದ್ದ ಬಟ್ಟೆ ಮೇಲೂ ಕೂಡ ರಕ್ತ. ಬರೀ ಬಟ್ಟೆ ಅಲ್ಲ, ಚಪ್ಪಲಿ ಶೂಗಳ ಮೇಲೆ ಕೂಡ ರಕ್ತ. 7 ಮಂದಿ ಚಪ್ಪಲಿ ಶೂಗಳ ಮೇಲೆ ರೇಣುಕಾಸ್ವಾಮಿ ರಕ್ತ. ಚಾರ್ಜ್ ಶೀಟ್ನಲ್ಲಿ ಬಯಲಾಯಿತು ರಕ್ತ ರಹಸ್ಯ. ಇದು ಡೆವಿಲ್ ಗ್ಯಾಂಗ್ನ ರಕ್ತ ಸಿಕ್ತ ಕಥೆ. 14 ಆರೋಪಿಗಳ ಬಟ್ಟೆಯ ಮೇಲೂ ರೇಣುಕಾ ರಕ್ತ. ನೋಡಿ, 14, 15, 16, 17, ಇನ್ನು 3 ಜನ. ಆ 3 ಜನ ಬಟ್ಟೆ ಮೇಲೆ ಯಾವುದೇ ರಕ್ತದ ಕಲೆ ಇಲ್ವಾ? ಇಲ್ಲ. ಯಾರವರಾಗಿದ್ದರೆ ಅವರು ಎಲ್ಲ ಘಟನೆಗಳು ಆದ ನಂತರ ದುಡ್ಡು ಕೊಟ್ಟು ಸರೆಂಡರ್ ಆಗುವುದಕ್ಕೆ ಬಂದವರು. ಸೊ ಹಾಗಾಗಿ ಕೇಶವ, ನಿಖಿಲ್, ಇನ್ನೊಬ್ಬ, ಅವರು ಮೂವರು ಕೂಡ ಸ್ವಲ್ಪ ಈ ಬಿಗಿ ಹಿಡಿತದಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ಅವರು ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ಕೂಡ ಸಾಬೀತಾಗಿದೆ. ಹಾಗಾಗಿ ಬಿಡುಗಡೆ ಆಗ್ತಾರೆ ಅಂತಲ್ಲ, ಉಳಿದವರಿಗೆ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಇವರಿಗೆ ಟೈಟ್ ಆಗಲ್ಲ. ಅಂದರೆ ಈಗ ಪ್ರಮುಖವಾಗಿ ಅವ್ರನ್ನ ಕರೆಸ್ತಾರೆ, ತೊಗೊಂಡೋಗಿ ಇದನ್ನು ಡಿಸ್ಪೋಸ್ ಮಾಡಿ ಅಂತ ಹೇಳ್ತಾರೆ. ಡಿಸ್ಪೋಸ್ ಮಾಡಿ ಅವರು ಹೋಗ್ತಾರೆ. ನಾವೇ ತೊಗೊಂಡೋಗಿ ಮರ್ಡರ್ ಮಾಡಿ ಬಿಸಾಕಿದ್ವಿ ಅಂತ ಹೇಳ್ತಾರೆ. ಒಂದು ಡೌಟ್ ಬರುತ್ತೆ, ಅವರು ಬಾಡಿ ತೊಗೊಂಡೋಗಿ ಬಿಸಾಕಿದ್ದಾರೆ ಅಂತಂದ ಮೇಲೆ ಅವ್ರ ಮೈ ಮೇಲೂ ಕೂಡ ರಕ್ತ ಇರಬೇಕಲ್ಲ ಅಂತೇಳಿ. ಚಾನ್ಸ್ ಇಲ್ಲ. ಯಾಕೆಂದರೆ ಅದು ಕೊಲೆ ಆಗಿ ತುಂಬ ಹೊತ್ತು ಆಗೋಗಿತ್ತು. ಬ್ಲಡ್ ಎಲ್ಲವೂ ಕೂಡ ಹೆಪ್ಪುಗಟ್ಬಿಟ್ಟಿತ್ತು, ರಕ್ತ ಹೆಪ್ಪುಗಟ್ಟಿತ್ತು. ಇವ್ರು ತಗೊಂಡೋಗಿ ಬಿಸಾಕ್ಬಿಟ್ಟು ಹೋಗಿ ಸರೆಂಡರ್ ಆಗ್ತಾರೆ. ಹಾಗಾಗಿ ಅವರ 3 ಜನರ ಮೇಲೆ ಇದ್ದಂಥ ಕಲೆಗಳು ಸಿಕ್ಕಿಲ್ಲ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಅವರು ಕೇವಲ ಸರೆಂಡರ್ ಮಾತ್ರ ಆದ್ರ ಅಥವಾ ಈ ಶವ ವಿಲೇವಾರಿ ಬೇರೆಯವರು ಮಾಡಿದ್ರ ಅನ್ನೋದು ಕೂಡ ಡೌಟ್ ಇದೆ. ಈಗ ಗೊತ್ತಾಗುತ್ತೆ ಚಾರ್ಜ್ ಶೀಟ್ ಅಲ್ಲದು. ಅಂದರೆ ಅವ್ರು ಹೇಳಿರ್ಬೋದು, ನಾವು ಸರೆಂಡರ್ ಆಗ್ತೀವಿ ಸರ್, ಶವ ವಿಲೇವಾರಿ ಎಲ್ಲ ನಮ್ಗೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದೇನೋ. ಚಾರ್ಜ್ ಶೀಟ್ನಲ್ಲಿ 5 ಫೋಟೋಗಳ ಉಲ್ಲೇಖ ನಾವು ಮೊನ್ನೆಯಿಂದ ಹೇಳ್ತಾ ಇದ್ವಿ. ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬೇಡ್ತಾ ಇರುವಂಥ, ಕುಕ್ಕರ್ಗಾಲಲ್ಲಿ ಕೂತು ಪ್ರಾಣ ಭಿಕ್ಷೆ ಬೇಡ್ತಾ ಇರುವಂಥ ಫೋಟೋ. ಆಮೇಲೆ ಇವರೇ ತಗೊಂಡಿರೋದು. ಇದು ಗಾಂಜಾ ಅಮಲು ಗೊತ್ತಾಗಲ್ಲ. ಫೋಟೋ ತಗೊಂಡು ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ ಅಂತ ಹೇಳಬೇಕಲ್ಲ, ನಾಳೆ ಶೋ ಆಫ್ ಮಾಡಬೇಕಲ್ಲ. ಆಮೇಲೆ ಪವಿತ್ರ ಗೌಡ ನಿವಾಸದಲ್ಲಿ ಜಪ್ತಿ ಮಾಡಲಾದ ಚಪ್ಪಲಿ ಫೋಟೋ. ಇದು ಪೊಲೀಸರು ರಿವೀಲ್ ಮಾಡಿರುವಂಥ ಫೋಟೋ. ರಿಟ್ರೀವ್ ಮಾಡಿರುವಂಥ ಫೋಟೋಗಳ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ. ಯಾಕಂದರೆ ಇವರು ಕೆಲವು ಫೋಟೋಗಳನ್ನು ಮಾಡ್ಕೊಂಡಿದ್ದಾರೆ. ಇದು ಪೊಲೀಸರು ತೆಗೆದಿರುವಂಥ ಫೋಟೋಗಳಿದೆಲ್ಲ. ಅಂದರೆ ಪೊಲೀಸರು ಸಿಕ್ಕಿರುವಂಥ ಫೋಟೋ ಮತ್ತು ಪೊಲೀಸರು
ಜಪ್ತಿ ಮಾಡಿರುವಂಥ ಕೆಲವು ಫೋಟೋಗಳು. ರೇಣುಕಾ ಸ್ವಾಮಿ ಶವದ ಫೋಟೋ ಇದೆಲ್ಲವೂ ಕೂಡ. VS ರಾಜ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನೋಡಿ, ಈಗ ಇಷ್ಟೆಲ್ಲ ಗಮನಿಸ್ತಾ ಇದ್ದೀವಿ, ಕಿಲ್ ಹಿಮ್ ಅಂತೇಳಿ ಪವಿತ್ರ ಗೌಡ ಹೇಳಿದ್ಲಂತೆ, ಅದು ಪ್ರಚೋದನಕಾರಿಯಾಗಿದೆ ಅಂತ ಅನ್ನುವ ಅಂಶ ಈಗ ಗೊತ್ತಾಗ್ತಾ ಇದೆ. ಸೊ ಈಗ ಆ ಪದ ಬಳಕೆ ಮಾಡಿರೋದು ಈ ಪ್ರಕರಣದಲ್ಲಿ ಎಷ್ಟು ಸಹಕಾರಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ? ವಿಷಯ ನ್ಯಾಯಾಲಯದಲ್ಲಿದೆ. ಈ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ವಿಚಾರಣೆ ಆಗ್ತದೆ. ಎವಿಡೆನ್ಸಸ್ ಎಲ್ಲ ಯಾರು ತಪ್ಪಿತಸ್ಥರು ಅಂತ ಪ್ರೂವ್ ಮಾಡಿ ನ್ಯಾಯಾಲಯದಲ್ಲೇ ತೀರ್ಮಾನ ಆಗುತ್ತೆ ಅಲ್ವಾ? ಹೌದು. ಮಧ್ಯದಲ್ಲಿ ನಾವೇನು ಕಾಮೆಂಟ್ ಮಾಡಕ್ಕಾಗಲ್ಲ. ಅಧಿಕಾರಿ ಅವ್ರದ್ದು ನಾವು ಕಾಮೆಂಟ್ ಅಲ್ಲ, ಮಾಡಲ್ಲ. ನೀವು ಇಂಥ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಸರ್, ಇಂಥ ಸಂದರ್ಭಗಳು ಬಂದಾಗ ನ್ಯಾಯಾಲಯಗಳು ಇದನ್ನು ಹೆಂಗೆ ನೋಡುತ್ತೆ? ನಮ್ಮ ಕಾನೂನುಗಳು, ಈಗ ಒಬ್ಬ ಪೊಲೀಸ್ ಆಫೀಸರ್, ನೀವು ಇಷ್ಟೆಲ್ಲ ನೋಡಿದ್ದೀರಿ, ಇಂಥದ್ದು ಬಂದಾಗ ಆರಂಭಿಕವಾಗಿ ಹೆಂಗಿರುತ್ತೆ ಅದು ಕಾನೂನು ನೋಡೋ ರೀತಿ ಅಂತ? ನಾವು ಪ್ರಿಸನ್ ಆಫೀಸರ್ ರಿಫಾರ್ಮೇಶನ್ ಬಗ್ಗೆ ವಿಚಾರ ಮಾಡ್ತೇವೆ. ನಾವು ಅವ್ರ ಬಗ್ಗೆ ಸುಧಾರಣೆ ಕ್ರಮಗಳು, ಅವರ ಪರಿವರ್ತನೆ ಹೊಂದಿ ಒಳ್ಳೆಯ ಪ್ರಜೆಗಳಾಗಿ ಸಮಾಜದಲ್ಲಿ ಬದುಕಬೇಕು ಅಂತ ನಾವು ಅವ್ರಿಗೆ ತರಬೇತಿ ಕೊಟ್ಟು ಪ್ರವಚನ ಎಲ್ಲ ಹೇಳಿ ಕಳಿಸ್ತೀವಿ. ರಿಫಾರ್ಮ್ ಆಗಿ ಹೊರಗೆ ಬರ್ತಾರೆ. ನಮ್ಮ ಕೆಲಸ ಅದು. ಈಗ ಏನಾಗಿದೆ, ನ್ಯಾಯಾಲಯದಲ್ಲಿ ಈಗ ನಿಮ್ಗೆ ಗೊತ್ತಿದೆ, ಎಲ್ಲ ವಿಷಯ ಗೊತ್ತಿದೆ, ವಿಚಾರಣೆ ನಡೆಸ್ತಾರೆ. ಸಾಕ್ಷ್ಯಾಧಾರಗಳ ಮೇಲೆ ಡಿಪೆಂಡ್ ಆಗ್ತವೆ ಸಾಕ್ಷ್ಯಗಳು. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಥದ್ದು ಯಾವ್ದು ಬಂದೇ ಇಲ್ವಾ ಆಗಿದ್ರೆ? ಪ್ರಿಸನ್ ಅಲ್ಲಿ ಬೇರೆ, ಓಕೆ, ಓನ್ಲಿ ಪ್ರಿಸನ್. ನಮ್ಮ ಇಲಾಖೆನೇ ಬೇರೆ ಅಲ್ವಾ, ಕಾರಾಗೃಹ ಇಲಾಖೆನೇ ಅಲ್ವಾ? ಥ್ಯಾಂಕ್ ಯು ಸರ್, ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ನೋಡಿ, ಕ್ಷಣದ ಅಪ್ಡೇಟನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಒಂದು ಕಡೆ ಈಗ ಇರುವಂಥ ವಿಚಾರ ನೋಡಿ, 5 ಫೋಟೋಗಳನ್ನು ಹಾಕಲಾಗಿದೆ. ಯಾವುದ್ಯಾವುದು 5 ಫೋಟೋಗಳು? ಒಂದು ಚಪ್ಪಲಿ ಫೋಟೋ, ಘಟನೆ ನಡೆದಂಥ ಸ್ಥಳದಲ್ಲಿ ತೆಗೆದುಕೊಂಡಂಥ ಫೋಟೋ, ಮೃತದೇಹದ ಫೋಟೋ, ಹೀಗೆ 5 ಫೋಟೋ. ದಾಸನ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದೆಯಂತೆ. ಓಡೋಡಿ ಬಂದಂಥ ವೈದ್ಯರ ತಂಡ ಬಳ್ಳಾರಿ ಜೈಲಿಗೆ ಬಂದಿದೆ. ಆಂಬ್ಯುಲೆನ್ಸ್ ಸಮೇತ ಆರೋಗ್ಯ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಿಮಗೆ ದೃಶ್ಯಾವಳಿಯನ್ನು ಕೂಡ ತೋರಿಸಿದ್ವಿ. ಜೈಲಿನ ಒಳಗೆ ಹೋದಂಥ ವೈದ್ಯಕೀಯ ತಂಡ ಆರೋಗ್ಯ ತಪಾಸಣೆನ ಅಂದರೆ ಚೆಕ್ ಮಾಡ್ತಾ ಇದೆಯಂತೆ ಆರೋಗ್ಯದಲ್ಲಿ ಯಾವ ರೀತಿಯಾಗಿ ಏರುಪೇರು ಆಗಿದೆ ಅಂತೇಳಿ. ಬಳ್ಳಾರಿ ಜೈಲಿನಲ್ಲಿರುವಂಥ ದಾಸನಿಗೆ ಯಾವಾಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೋ ಟೆನ್ಷನ್ ಜಾಸ್ತಿ ಆಗಿದೆ. ಆಗ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದೆ. ಇದೀಗ ಬಳ್ಳಾರಿಯ ನಮ್ಮ ರಿಪೋರ್ಟರ್ ರೇಣುಕಾ ಆರಾಧ್ಯ ನಿರಂತರವಾಗಿ ಬೆಳಗಿನಿಂದ ಅಲ್ಲೇ ಇದ್ದಾರೆ. ಮೊನ್ನೆಯಿಂದ ಯಾವಾಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆದ ನಂತರ